ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗುವ ಒಂದು ದೊಡ್ಡ ಕನಸಿದೆಯಲ್ಲ, ಆ ಕನಸು ಹೊತ್ತವರಿಗೆ ಒಂದು ಮುಖ್ಯವಾದ ಸುದ್ದಿ. ಹೌದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಅವರು 2025ನೇ ಸಾಲಿನ ಕೆಸೆಟ್ ಪರೀಕ್ಷೆ ಇದೆಯಲ್ಲ, ಅದರ ಅಧಿಸೂಚನೆಯನ್ನ ಈಗ ಹೊರಡಿಸಿದ್ದಾರೆ. ತುಂಬಾ ಜನ ಕಾಯ್ತಾ ಇದ್ರು ಇದಕ್ಕೆ. ಸೊ ಇವತ್ತು ನಾವು ಈ ಅಧಿಸೂಚನೆಯಲ್ಲಿ ಏನಿದೆ ಅಂತ ಆಳವಾಗಿ ನೋಡೋಣ ಅಲ್ವಾ. ಅಂದ್ರೆ ಯಾರು ಅರ್ಜಿ ಸಲ್ಲಿಸಬಹುದು, ಏನು ಅರ್ಹತೆ ಇರಬೇಕು, ಆಮೇಲೆ ಪರೀಕ್ಷೆ ಹೇಗಿರುತ್ತೆ, ಯಾವ ವಿಷಯಗಳು, ಮುಖ್ಯ ದಿನಾಂಕಗಳು, ಹೀಗೆ ಎಲ್ಲವನ್ನೂ ಒಂದೊಂದಾಗಿ ನೋಡೋಣ. ಖಂಡಿತ ಖಂಡಿತ. ಕೆಸೆಟ್ ಅಂದ್ರೆ ಗೊತ್ತಲ್ಲ, ಕರ್ನಾಟಕದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಕ್ಬೇಕಾದ ಮೊದಲ ಅರ್ಹತೆ. ಇದು ಯುಜಿಸಿ ನೆಟ್ ತರನೇ, ಆದರೆ ನಮ್ಮ ರಾಜ್ಯ ಮಟ್ಟದಲ್ಲಿ ನಡೆಯುತ್ತೆ. ಇಲ್ಲಿ ಗಮನಿಸಬೇಕಾದ್ದೇನು ಅಂದ್ರೆ ಯುಜಿಸಿ ಸ್ಟ್ಯಾಂಡರ್ಡ್ಸ್ನ ರಾಜ್ಯ ಮಟ್ಟಕ್ಕೆ ತಂದಿರೋದು. ಈ ನೋಟಿಫಿಕೇಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಫಸ್ಟ್ ಸ್ಟೆಪ್. ಹೌದು, ತಯಾರಿ ಶುರು ಮಾಡೋ ಮೊದಲು ರೂಲ್ಸ್ ಗೊತ್ತಿರಬೇಕು. ಹಾಗಾದ್ರೆ ಮೊದಲು ಡೇಟ್ಸ್ ಬಗ್ಗೆ ಮಾತಾಡೋಣವೇ? ಮುಖ್ಯ ದಿನಾಂಕಗಳು ಯಾವುವು? ಸರಿ, ದಿನಾಂಕಗಳ ವಿಷಯಕ್ಕೆ ಬಂದ್ರೆ ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡಿಟ್ಕೊಳ್ಳಿ. ಆನ್ಲೈನ್ ಅರ್ಜಿ ಹಾಕೋದು ಶುರುವಾಗೋದು ಆಗಸ್ಟ್ 28, 2025ರಿಂದ. ಆಮೇಲೆ ಫೀಸ್ ಕಟ್ಟಿ ಅರ್ಜಿ ಸಲ್ಲಿಸೋಕೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 18, 2025. ಒಂದು ವೇಳೆ ಆ ಡೇಟ್ ಮಿಸ್ ಆದ್ರೆ ಲೇಟ್ ಫೀಯೊಂದಿಗೆ ಇನ್ನೊಂದು ದಿನ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಸೆಪ್ಟೆಂಬರ್ 19, 2025ನೇ ತಾರೀಕಿನವರೆಗೂ ಫೈನ್ ಕಟ್ಟಿ ಅಪ್ಲೈ ಮಾಡ್ಬೋದು. ಆ ನಂತರ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅಕ್ಟೋಬರ್ 24, 2025ರಿಂದ ಅವಕಾಶ ಇರುತ್ತೆ. ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಡೇಟ್, ಪರೀಕ್ಷೆ ನಡೆಯೋದು ನವೆಂಬರ್ 02, 2025. ಅದು ಭಾನುವಾರ. ಸೊ ಈ ಡೇಟ್ಸ್ ಎಲ್ಲ ಮಿಸ್ ಮಾಡ್ಕೋಬೇಡಿ. ಕೊನೆ ಕ್ಷಣದಲ್ಲಿ ಪರದಾಡೋದು ಬೇಡ. ಸರಿ, ಡೇಟ್ಸ್ ಆಯ್ತು. ಈಗ ಮುಂದಿನ ಪ್ರಶ್ನೆ, ಯಾರು ಇದಕ್ಕೆ ಅಪ್ಲೈ ಮಾಡಬಹುದು? ಬೇಸಿಕ್ ಕ್ವಾಲಿಫಿಕೇಶನ್ ಏನು? ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಕೆಸೆಟ್ಗೆ ಅಪ್ಲೈ ಮಾಡೋಕ್ ಮೊದಲು ಬೇಕಾಗಿರೋದು ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಮಾಸ್ಟರ್ಸ್ ಡಿಗ್ರಿ, ಅಂದ್ರೆ ಸ್ನಾತಕೋತ್ತರ ಪದವಿ. ಆದರೆ ಬರೀ ಡಿಗ್ರಿ ಇದ್ರೆ ಸಾಲದು, ಮಾರ್ಕ್ಸ್ ವಿಷಯದಲ್ಲೂ ಕಂಡೀಷನ್ಸ್ ಇವೆ. ಹೌದಾ? ಅಂಕಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಖಂಡಿತ. ಈಗ ಜನರಲ್ ಮೆರಿಟ್ ಅಂದ್ರೆ ಜಿಎಂ ಮತ್ತೆ ಕ್ಯಾಟಗರಿ 2A, 2B, 3A, 3Bಗೆ ಸೇರಿದವರು ತಮ್ಮ ಮಾಸ್ಟರ್ಸ್ ಡಿಗ್ರಿಯಲ್ಲಿ ಕನಿಷ್ಠ 55% ಮಾರ್ಕ್ಸ್ ತಗೊಂಡಿರಬೇಕು ಒಟ್ಟಾರೆಯಾಗಿ. ಆದರೆ SC, ST, ಕ್ಯಾಟಗರಿ 1, PWD ಅಂದ್ರೆ ವಿಕಲಚೇತನರು ಮತ್ತೆ ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ. ಅವರು 50% ಮಾರ್ಕ್ಸ್ ತಗೊಂಡಿದ್ರೆ ಸಾಕು. ಇಲ್ಲಿ ಒಂದು ತುಂಬಾ ಸ್ಟ್ರಿಕ್ಟ್ ಪಾಯಿಂಟ್ ಏನಂದ್ರೆ ಪರ್ಸೆಂಟೇಜ್ ರೌಂಡ್ ಆಫ್ ಮಾಡೋ ಹಾಗಿಲ್ಲ. ಅಂದ್ರೆ 54.99% ಇದ್ರೆ ಅದನ್ನ 55% ಅಂತ ಕನ್ಸಿಡರ್ ಮಾಡಲ್ಲ. ಎಕ್ಸಾಕ್ಟ್ 55% ಅಥವಾ ಹೆಚ್ಚು ಇರಲೇಬೇಕು. ಮೀಸಲಾತಿ ಇದ್ರೆ 50% ಅಥವಾ ಹೆಚ್ಚು. ಓ, ಅಂದ್ರೆ ಪಾಯಿಂಟ್ಸ್ನಲ್ಲೂ ಬಹಳ ನಿಖರವಾಗಿರ್ಬೇಕು. ಸರಿ, ಈಗ ಫೈನಲ್ ಇಯರ್ ಮಾಸ್ಟರ್ಸ್ ಡಿಗ್ರಿ ಮಾಡ್ತಿರೋರು, ಅವರ ಕಥೆ ಏನು? ಅವರು ಅಪ್ಲೈ ಮಾಡಬಹುದಾ? ಇದು ತುಂಬಾ ಜನಕ್ಕಿರೋ ಡೌಟು. ಹೌದು, ಖಂಡಿತ ಮಾಡಬಹುದು. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಥವಾ ಫೈನಲ್ ಎಕ್ಸಾಮ್ ಬರೆದು ರಿಸಲ್ಟ್ಗೆ ಕಾಯ್ತಿರೋರು ಕೂಡ ಅಪ್ಲೈ ಮಾಡಬಹುದು. ಆದರೆ ಅವ್ರಿಗೊಂದು ಕಂಡೀಷನ್ ಇದೆ. ಕೆಸೆಟ್ ರಿಸಲ್ಟ್ ಬಂದ 2 ವರ್ಷದ ಒಳಗೆ ಅವ್ರು ತಮ್ಮ ಮಾಸ್ಟರ್ಸ್ ಡಿಗ್ರಿನ ಪಾಸ್ ಮಾಡಿರಬೇಕು. ಅಷ್ಟೇ ಅಲ್ಲ, ಅವ್ರ ಕ್ಯಾಟಗರಿಗೆ ಹೇಳಿರೋ ಮಿನಿಮಮ್ ಪರ್ಸೆಂಟೇಜ್ ಇದೆಯಲ್ಲ, 55% ಅಥವಾ 50%, ಅದನ್ನೂ ಪಡೆದಿರಬೇಕು. ಆಮೇಲೆ ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗುತ್ತೆ. ಒಂದು ವೇಳೆ ಆ ಟೈಮ್ ಒಳಗೆ ಪಾಸ್ ಆಗಿಲ್ಲ ಅಂದ್ರೆ ಅಥವಾ ಪರ್ಸೆಂಟೇಜ್ ಬರಲಿಲ್ಲ ಅಂದ್ರೆ ಆಗ ಅವರು ಅನರ್ಹರಾಗ್ತಾರೆ. ಓಕೆ, ಇದು ಕ್ಲಿಯರ್ ಆಯ್ತು. ಇನ್ನೊಂದು ವಿಷಯ, PhD ಮಾಡಿರೋರಿಗೆ ಮಾರ್ಕ್ಸ್ನಲ್ಲಿ ಏನಾದ್ರೂ ವಿನಾಯಿತಿ ಇದೆಯಾ? ಸ್ಪೆಸಿಫಿಕ್ ಆಗಿ ಸೆಪ್ಟೆಂಬರ್ 19, 1991ಕ್ಕಿಂತ ಮುಂಚೆ ಮಾಸ್ಟರ್ಸ್ ಮಾಡಿ PhD ಮಾಡಿರೋರು. ಹೌದು, ಅವ್ರಿಗೊಂದು ವಿಶೇಷ ವಿನಾಯಿತಿ ಇದೆ. ಯಾರು 1991 ಸೆಪ್ಟೆಂಬರ್ 19ಕ್ಕಿಂತ ಮುಂಚೆ ಮಾಸ್ಟರ್ಸ್ ಡಿಗ್ರಿ ಮಾಡಿ ಆಮೇಲೆ PhD ಪದವಿ ಪಡೆದಿದ್ದಾರೋ ಅವರಿಗೆ 5% ರಿಲ್ಯಾಕ್ಸೇಷನ್ ಸಿಗುತ್ತೆ. ಅಂದ್ರೆ ಅವ್ರು ಮಾಸ್ಟರ್ಸ್ನಲ್ಲಿ 50% ಮಾರ್ಕ್ಸ್ ತಗೊಂಡಿದ್ರು ಸಾಕು, ಕೆಸೆಟ್ ಬರೆಯಕ್ಕೆ ಅರ್ಹರಾಗ್ತಾರೆ. 55% ಬೇಕಿಲ್ಲ. ಓಕೆ, ಸರಿ. ಈಗ ಸಬ್ಜೆಕ್ಟ್ಸ್ ಆಯ್ಕೆ ಬಗ್ಗೆ, ಯಾವ ವಿಷಯದಲ್ಲಿ ಕೆಸೆಟ್ ಬರೆಯಬೇಕು? ಮಾಸ್ಟರ್ಸ್ ಮಾಡಿದ್ರಲ್ಲೇ ಬರಿಬೇಕಾ? ಸಾಮಾನ್ಯವಾಗಿ ಹೌದು. ರೂಲ್ಸ್ ಪ್ರಕಾರ ಕ್ಯಾಂಡಿಡೇಟ್ ಯಾವ ವಿಷಯದಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಿದಾರೋ ಅದೇ ಮೇನ್ ಸಬ್ಜೆಕ್ಟ್ನಲ್ಲಿ ಕೆಸೆಟ್ ಬರಿಬೇಕು. ಆದ್ರೆ ಇಲ್ಲಿ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬರ್ಬೋದು. ಒಂದು ವೇಳೆ ಅವರು ಓದಿದ ಸಬ್ಜೆಕ್ಟ್
ಕೆಸೆಟ್ನ 33 ಸಬ್ಜೆಕ್ಟ್ ಲಿಸ್ಟ್ನಲ್ಲಿ ಇಲ್ಲ ಅಂದ್ರೆ ಏನ್ ಮಾಡೋದು? ಹೌದು, ಇದು ಕೆಲವಿಗಾಗ್ಬೋದು. ಅದಕ್ಕೆ ಪರಿಹಾರ? ಅಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಅವರ ಮಾಸ್ಟರ್ಸ್ ಡಿಗ್ರಿ ಸಬ್ಜೆಕ್ಟ್ಗೆ ತುಂಬಾ ಹತ್ತಿರ ಇರೋ ಅಂದ್ರೆ ರಿಲೇಟೆಡ್ ಸಬ್ಜೆಕ್ಟ್ ಮತ್ತೆ ಯುಜಿಸಿಯಿಂದ ಮಾನ್ಯತೆ ಪಡೆದ ಸಬ್ಜೆಕ್ಟನ್ನು ಕೆಸೆಟ್ ಲಿಸ್ಟಿಂದ ಆಯ್ಕೆ ಮಾಡ್ಕೋಬೋದು. ಆದರೆ ಈ ಆಯ್ಕೆ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು. ನೋಟಿಫಿಕೇಶನ್ ಚೆನ್ನಾಗಿ ಓದಿ ಅವರ ಸಬ್ಜೆಕ್ಟ್ಗೆ ಯಾವುದು ಸೂಕ್ತ ಅಂತ ಕನ್ಫರ್ಮ್ ಮಾಡ್ಕೊಂಡೇ ಸೆಲೆಕ್ಟ್ ಮಾಡಬೇಕು. ಇಲ್ಲಾಂದ್ರೆ ಕಷ್ಟ ಆಗತ್ತೆ. ಇದು ಬಹಳ ಮುಖ್ಯವಾದ ಸಲಹೆ. ಹಾಗಾದ್ರೆ ಈ ಸಲ ಕೆಸೆಟ್ನಲ್ಲಿ ಒಟ್ಟು ಎಷ್ಟು ಸಬ್ಜೆಕ್ಟ್ಸ್ ಇವೆ? ಈ ನೋಟಿಫಿಕೇಶನ್ ಪ್ರಕಾರ ಒಟ್ಟು 33 ವಿಷಯಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ಕೆಲವು ಮೇನ್ ಸಬ್ಜೆಕ್ಟ್ಸ್ ಅಂದ್ರೆ ಕಾಮರ್ಸ್, ಕನ್ನಡ, ಎಕನಾಮಿಕ್ಸ್, ಇಂಗ್ಲಿಷ್, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಸೋಷಿಯಾಲಜಿ, ಜಿಯೋಗ್ರಫಿ, ಹಿಂದಿ, ಮ್ಯಾನೇಜ್ಮೆಂಟ್, ಎಜುಕೇಷನ್, ಲೈಬ್ರರಿ ಸೈನ್ಸ್, ಮಾಸ್ ಕಮ್ಯುನಿಕೇಷನ್, ಸೈಕಾಲಜಿ, ಸೋಷಿಯಲ್ ವರ್ಕ್, ಲಾ, ಸಂಸ್ಕೃತ, ಫಿಸಿಕಲ್ ಎಜುಕೇಷನ್, ಹೀಗೆ ಇನ್ನೂ ಇವೆ. ಫೋಕ್ ಲಿಟ್ರೇಚರ್, ಉರ್ದು, ಕಂಪ್ಯೂಟರ್ ಸೈನ್ಸ್, ಆಮೇಲೆ ಸೈನ್ಸ್ ಸಬ್ಜೆಕ್ಟ್ಸ್, ಫಿಸಿಕಲ್ ಸೈನ್ಸಸ್, ಮ್ಯಾಥಮೆಟಿಕಲ್ ಸೈನ್ಸಸ್, ಕೆಮಿಕಲ್ ಸೈನ್ಸಸ್, ಲೈಫ್ ಸೈನ್ಸಸ್, ಎನ್ವಿರಾನ್ಮೆಂಟಲ್ ಸೈನ್ಸಸ್, ಹೋಮ್ ಸೈನ್ಸ್, ಹೀಗೆ ಲಿಸ್ಟು ದೊಡ್ಡದಿದೆ. ಪೂರ್ತಿ ಲಿಸ್ಟ್ ಬೇಕಂದ್ರೆ ನೋಟಿಫಿಕೇಶನ್ ನೋಡ್ಬೇಕು. 33 ವಿಷಯಗಳು. ಓಕೆ. ಈಗ ಪರೀಕ್ಷೆ ವಿಧಾನ, ಅದರ ಸ್ವರೂಪ, ಅದರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿ. ಪರೀಕ್ಷೆ ಹೇಗಿರುತ್ತೆ, ಎಷ್ಟು ಪೇಪರ್ ಇರುತ್ತೆ, ಇದು ತುಂಬಾ ಇಂಟ್ರೆಸ್ಟಿಂಗ್ ಭಾಗ ಅನ್ಸುತ್ತೆ. ಹೌದು, ಎಕ್ಸಾಮ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳೋದು ತಯಾರಿ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಕೆಸೆಟ್ ಎಕ್ಸಾಮ್ ಒಂದೇ ದಿನ ನಡೆಯುತ್ತೆ, ನವೆಂಬರ್ 2, 2025 ಭಾನುವಾರ. ಇದರಲ್ಲಿ 2 ಪೇಪರ್ಸ್ ಇರ್ತವೆ, ಪೇಪರ್ 1 ಮತ್ತು ಪೇಪರ್ 2. ವಿಶೇಷ ಅಂದ್ರೆ ಎರಡೂ ಪೇಪರ್ನಲ್ಲೂ ಬರೋ ಎಲ್ಲಾ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್, ಅಂದ್ರೆ ವಸ್ತುನಿಷ್ಠ ಮಾದರಿ. ಮೊದಲು ಪೇಪರ್ 1, ಇದು ಎಲ್ಲರಿಗೂ ಕಡ್ಡಾಯ. ನೀವು ಯಾವ ಸಬ್ಜೆಕ್ಟ್ ತಗೊಂಡ್ರೂ ಇದನ್ನ ಬರೀಲೇಬೇಕು. ಇದರಲ್ಲಿ ಒಟ್ಟು 50 ಪ್ರಶ್ನೆಗಳಿರ್ತವೆ, ಪ್ರತಿ ಪ್ರಶ್ನೆಗೆ 2 ಮಾರ್ಕ್ಸ್. ಸೊ ಟೋಟಲ್ 100 ಅಂಕಗಳಿಗೆ ಈ ಪೇಪರ್. ಟೈಮ್ ಬರೀ 1 ಗಂಟೆ ಮಾತ್ರ. ಬೆಳಿಗ್ಗೆ 10 ಗಂಟೆಗೆ ಶುರುವಾಗಿ 12 ಗಂಟೆಗೆ ಮುಗಿಯುತ್ತೆ. ಇದರಲ್ಲಿ ಏನಿರುತ್ತೆ ಅಂದ್ರೆ ಜನರಲ್ ಆಪ್ಟಿಟ್ಯೂಡ್ ಚೆಕ್ ಮಾಡ್ತಾರೆ. ಅಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ರೀಸನಿಂಗ್ ಎಬಿಲಿಟಿ, ಕಾಂಪ್ರಿಹೆನ್ಷನ್, ಡೈವರ್ಜೆಂಟ್ ಥಿಂಕಿಂಗ್, ಜನರಲ್ ಅವೇರ್ನೆಸ್, ಈ ತರದ ಪ್ರಶ್ನೆಗಳಿರ್ತವೆ. ಓಕೆ, 100 ಮಾರ್ಕ್ಸ್, 1 ಗಂಟೆ ಜನರಲ್ ಪೇಪರ್. ಹೌದು. ಆಮೇಲೆ ಪೇಪರ್ 2, ಇದು ನಿಮ್ಮ ಮೇನ್ ಸಬ್ಜೆಕ್ಟ್ಗೆ ಸಂಬಂಧಿಸಿದ್ದು. ನೀವು ಮಾಸ್ಟರ್ಸ್ನಲ್ಲಿ ಓದಿದ್ದು, ಕೆಸೆಟ್ಗೆ ಆಯ್ಕೆ ಮಾಡಿಕೊಂಡ ಸಬ್ಜೆಕ್ಟ್. ಇದರಲ್ಲಿ ಒಟ್ಟು 100 ಪ್ರಶ್ನೆಗಳು. ಪ್ರತಿ ಪ್ರಶ್ನೆಗೆ 2 ಮಾರ್ಕ್ಸ್. ಸೊ ಇದು ಟೋಟಲ್ 200 ಅಂಕಗಳಿಗೆ ಇರುತ್ತೆ. ಇದಕ್ಕೆ ಟೈಮು 2 ಗಂಟೆ. ಇದು 11:30ಕ್ಕೆ ಶುರುವಾಗಿ ಮಧ್ಯಾಹ್ನ 1:30ಕ್ಕೆ ಮುಗಿಯುತ್ತೆ. ಈ ಪೇಪರ್ ಸಂಪೂರ್ಣವಾಗಿ ನಿಮ್ಮ ಸಬ್ಜೆಕ್ಟ್ ನಾಲೆಜನ್ನು ಟೆಸ್ಟ್ ಮಾಡುತ್ತೆ. ಅಂದ್ರೆ ಪೇಪರ್ 1 100 ಮಾರ್ಕ್ಸ್, ಪೇಪರ್ 2 200 ಮಾರ್ಕ್ಸ್, ಒಟ್ಟು 300 ಮಾರ್ಕ್ಸ್. ಟೈಮ್ 1 ಗಂಟೆ ಪ್ಲಸ್ 2 ಗಂಟೆ ಈಸ್ ಈಕ್ವಲ್ ಟು 3 ಗಂಟೆ. ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಬ್ರೇಕ್ ಇರುತ್ತೆ, 11ರಿಂದ 11:30ವರೆಗೆ. ಒಟ್ಟು 150 ಪ್ರಶ್ನೆಗಳು, ಎಲ್ಲವೂ MCQ. ಒಂದು ಖುಷಿಯ ವಿಚಾರ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಎಲ್ಲೂ ಹೇಳಿಲ್ಲ, ಅಲ್ವಾ? ಹೌದು, ಸದ್ಯದ ನೋಟಿಫಿಕೇಶನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಏನೂ ಮೆನ್ಷನ್ ಮಾಡಿಲ್ಲ. ಅಂದ್ರೆ ತಪ್ಪು ಉತ್ತರಕ್ಕೆ ಮಾರ್ಕ್ಸ್ ಕಟ್ ಆಗಲ್ಲ. ಸರಿ, ಪರೀಕ್ಷೆ ಬರ್ದ್ವಿ. ರಿಸಲ್ಟ್ ಬಂದ್ಮೇಲೆ ಯಾರು ಅರ್ಹರು ಅಂತ ಹೇಗ್ ಡಿಸೈಡ್ ಮಾಡ್ತಾರೆ? ಸುಮ್ನೆ ಪಾಸ್ ಆದ್ರೆ ಸಾಕಾ ಅಥವಾ ಬೇರೆ ಏನಾದ್ರೂ ಇದೆಯಾ? ಇದು ಬಹಳ ಮುಖ್ಯ. ಕೆಸೆಟ್ನಲ್ಲಿ ಅರ್ಹತೆ ಪಡೆಯೋಕೆ ಒಂದು ನಿರ್ದಿಷ್ಟ ಪ್ರೊಸೀಜರ್ ಇದೆ. ಅದರಲ್ಲಿ ಮುಖ್ಯವಾಗಿ 3 ಸ್ಟೆಪ್ಸ್ ಇವೆ. ಮೊದಲನೇ ಸ್ಟೆಪ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಅಂದ್ರೆ ಪೇಪರ್ 1 ಮತ್ತೆ ಪೇಪರ್ 2 ಎರಡೂ ಸೇರಿಸಿ ಒಟ್ಟಿಗೆ ಒಂದು ಮಿನಿಮಮ್ ಪರ್ಸೆಂಟೇಜ್ ಮಾರ್ಕ್ಸ್ ತಗೊಳ್ಳೇಬೇಕು. ಜನರಲ್ ಮೆರಿಟ್ GM ಅಭ್ಯರ್ಥಿಗಳು ಒಟ್ಟು 300ಕ್ಕೆ ಕನಿಷ್ಠ 40% ತಗೋಬೇಕು, ಅಂದ್ರೆ 120 ಮಾರ್ಕ್ಸ್. ಅದೇ SC, ST ಕ್ಯಾಟಗರಿ 1, 2A, 2B, 3A, 3B, PWD, ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳು ಒಟ್ಟು 300ಕ್ಕೆ ಕನಿಷ್ಠ 35% ತಗೋಬೇಕು, ಅಂದ್ರೆ 105 ಮಾರ್ಕ್ಸ್. ಈ ಮಿನಿಮಮ್ ಮಾರ್ಕ್ಸ್ ಬರದೇ ಇದ್ರೆ ಅವರನ್ನ ಮುಂದಿನ ಸ್ಟೆಪ್ಗೆ ಕನ್ಸಿಡರ್ ಮಾಡಲ್ಲ, ಅವರು ಡಿಸ್ಕ್ವಾಲಿಫೈ ಆದಾಗೆ. ಓಕೆ, ಇದು ಫಸ್ಟ್ ಫಿಲ್ಟರ್. ಹೌದು. ಎರಡನೇ ಸ್ಟೆಪ್ಪು ಮೆರಿಟ್ ಲಿಸ್ಟ್ ತಯಾರಿ. ಮೊದಲನೇ ಹಂತದಲ್ಲಿ ಪಾಸ್ ಆದವ್ರನ್ನ ಮಾತ್ರ ತಗೊಂಡು ಪ್ರತಿ ಸಬ್ಜೆಕ್ಟ್ಗೂ ಪ್ರತಿ ಕ್ಯಾಟಗರಿಗೂ ಸಪರೇಟ್ ಮೆರಿಟ್ ಲಿಸ್ಟ್ ಮಾಡ್ತಾರೆ. ಯಾರು ಹೆಚ್ಚು ಮಾರ್ಕ್ಸ್ ತಗೊಂಡಿದಾರೋ ಅವ್ರ ಹೆಸರು ಮೇಲೆ ಬರೋ ಹಾಗೆ ಇಳಿಕೆ ಕ್ರಮದಲ್ಲಿ ಲಿಸ್ಟ್ ರೆಡಿ ಮಾಡ್ತಾರೆ. ಮೂರನೇ ಸ್ಟೆಪ್ಪು ಟಾಪ್ 6% ಆಯ್ಕೆ. ಇದು ಫೈನಲ್ ಸ್ಟೆಪ್. ಪ್ರತಿ ಸಬ್ಜೆಕ್ಟ್ನಲ್ಲೂ
ಪ್ರತಿ ಕ್ಯಾಟಗರಿಯಲ್ಲೂ ಪರೀಕ್ಷೆಗೆ ಹಾಜರಾಗಿ ಮಿನಿಮಮ್ ಮಾರ್ಕ್ಸ್ ತಗೊಂಡೋರ ಒಟ್ಟು ಸಂಖ್ಯೆಯನ್ನು ಲೆಕ್ಕ ಹಾಕಿ ಅವರಲ್ಲಿ ಟಾಪ್ 6% ಅಭ್ಯರ್ಥಿಗಳನ್ನು ಮಾತ್ರ ಕೆಸೆಟ್ಗೆ ಅರ್ಹರು ಅಂತ ಡಿಕ್ಲೇರ್ ಮಾಡ್ತಾರೆ. ಈ 6% ಕ್ಯಾಲ್ಕುಲೇಟ್ ಮಾಡುವಾಗ ಕರ್ನಾಟಕ ಸರ್ಕಾರದ ರಿಸರ್ವೇಷನ್ ಪಾಲಿಸಿಯನ್ನು ಫಾಲೋ ಮಾಡ್ತಾರೆ. ಇದನ್ನ ನೆಟ್ ಪರೀಕ್ಷೆಗೆ ಹೋಲಿಸಿದರೆ ಅಲ್ಲೂ ಇದೇ ಥರ 6% ರೂಲ್ ಇದೆ. ಇದೊಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುತ್ತೆ. ಓ, ಅಂದ್ರೆ ಬರೀ ಮಿನಿಮಮ್ 40% ಅಥವಾ 35% ಬಂದ್ರೆ ಸಾಲ್ದು, ಅವರ ಸಬ್ಜೆಕ್ಟ್ ಅವರ ಕ್ಯಾಟಗರಿಲಿ ಟಾಪ್ 6% ಒಳಗೆ ಬರಬೇಕು. ಇದು ಸ್ಪರ್ಧೆನ ಟಫ್ ಮಾಡುತ್ತೆ. ಸರಿ, ಈಗ ಅಪ್ಲಿಕೇಶನ್ ಫೀಸ್ ಎಷ್ಟು ಅದರ ಬಗ್ಗೆ ಹೇಳಿ. ಫೀಸ್ ಕೂಡ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಜನರಲ್ ಮೆರಿಟ್ GM ಮತ್ತೆ ಕ್ಯಾಟಗರಿ 2A, 2B, 3A, 3Bಗೆ ಸೇರಿದವರಿಗೆ ರೂಪಾಯಿ 1,000 ಫೀಸ್ ಇದೆ. ಅದೇ ಕ್ಯಾಟಗರಿ 1, SC, ST, PWD ಅಭ್ಯರ್ಥಿಗಳಿಗೆ ಸ್ವಲ್ಪ ಕಡಿಮೆ ಇದೆ, ರೂಪಾಯಿ 700 ಕಟ್ಟಬೇಕಾಗತ್ತೆ. ಈ ಫೀಸ್ ಹೇಗೆ ಕಟ್ಟಬೇಕು? ಆನ್ಲೈನ್ ಪೇಮೆಂಟು, ಕಾರ್ಡು, UPI ಎಲ್ಲ ಇದ್ಯಾ? ಇಲ್ಲ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಗಮನಿಸಬೇಕು. ನೋಟಿಫಿಕೇಶನ್ ಪ್ರಕಾರ ಫೀಸನ್ನ ಆಫೀಸ್ ಚಲನ್ ಮೂಲಕವೇ ಕಟ್ಟಬೇಕು. ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ತುಂಬಿದ ಮೇಲೆ ವೆಬ್ಸೈಟ್ನಿಂದ ಚಲನ್ ಡೌನ್ಲೋಡ್ ಮಾಡ್ಕೋಬೇಕು. ಅದರ ಪ್ರಿಂಟ್ ತಗೊಂಡು ಅದರಲ್ಲಿ ಹೇಳಿರೋ ಬ್ಯಾಂಕಿಗೆ ಹೋಗಿ ಕ್ಯಾಶ್ ಕಟ್ಟಬೇಕು. ಮನಿ ಆರ್ಡರ್, DD, ಪೋಸ್ಟಲ್ ಆರ್ಡರ್, ಆನ್ಲೈನ್ ಪೇಮೆಂಟ್ ಬೇರೆ ಯಾವ ವಿಧಾನದಲ್ಲೂ ಕಟ್ಟೋಕ್ಕಾಗಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಚಲನ್ ಮೂಲಕ ಮಾತ್ರ. ಓಕೆ, ಇದು ಗಮನದಲ್ಲಿರ್ಲಿ. ಸರಿ, ಪರೀಕ್ಷೆ ಬರೆಯೋಕೆ ಸೆಂಟರ್ಸ್ ಎಲ್ಲಿರುತ್ತೆ? ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಸ್ ಇರುತ್ತೆ? ಕೆಎದವರು ರಾಜ್ಯದಾದ್ಯಂತ ಒಟ್ಟು 13 ಮುಖ್ಯ ನಗರಗಳಲ್ಲಿ ಎಕ್ಸಾಮ್ ಸೆಂಟರ್ಸ್ ಮಾಡ್ತಾರೆ. ಅವು ಯಾವ್ಯಾವಂದ್ರೆ ಬಾಗಲಕೋಟೆ, ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಹಾಸನ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ತುಮಕೂರು. ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಪ್ರಿಫರೆನ್ಸ್ ಕೇಳ್ತಾರೆ, ಆದರೆ ಫೈನಲ್ ಆಗಿ ಯಾವ ಸೆಂಟರ್ ಅಲಾಟ್ ಮಾಡಬೇಕು ಅನ್ನೋದು KEA ನಿರ್ಧಾರ ಮಾಡುತ್ತೆ. ಸರಿ, ಆಯ್ಕೆ ಕೊಡಬಹುದು, ಆದ್ರೆ ಫೈನಲ್ ಡಿಸಿಷನ್ ಅವರದೇ. ಈಗ ಲಾಸ್ಟ್ ಪಾಯಿಂಟ್, ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಮತ್ತೆ ಅಭ್ಯರ್ಥಿಗಳು ಗಮನಿಸಬೇಕಾದ ಬೇರೆ ಮುಖ್ಯ ಸೂಚನೆಗಳೇನು? ಖಂಡಿತ. ಮೊದಲನೇದಾಗಿ ಅಪ್ಲಿಕೇಶನ್ ಪೂರ್ತಿಯಾಗಿ ಆನ್ಲೈನ್ನಲ್ಲೇ ಸಲ್ಲಿಸಬೇಕು. KEA ವೆಬ್ಸೈಟ್ ಮೂಲಕ. ಅಡ್ರೆಸ್ https://cetonline.karnataka.gov.in. ಪೋಸ್ಟಲ್ಲಿ ಕಳಿಸೋ ಹಾಗಿಲ್ಲ. ಅಪ್ಲಿಕೇಶನ್ ತುಂಬುವಾಗ ನಿಮ್ಮ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ನಿಮ್ಮ ಸಿಗ್ನೇಚರ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಅವರು ಹೇಳಿರೋ ಸೈಜ್ ಮತ್ತೆ ಫಾರ್ಮ್ಯಾಟ್ JPGS ನಲ್ಲೇ ಇರಬೇಕು. ಫೋಟೋ, ಸಿಗ್ನೇಚರ್ ಆಯ್ತು, ಬೇರೆ ಏನು ಮುಖ್ಯ? ಇನ್ನೊಂದು ಮುಖ್ಯವಾದ ವಿಷಯ, ಅಪ್ಲಿಕೇಶನ್ ಪೂರ್ತಿ ತುಂಬಿ ಸಬ್ಮಿಟ್ ಮಾಡಿದ್ಮೇಲೆ ಅದರನ್ನು ಪ್ರಿಂಟೌಟ್ ತಗೊಂಡಿಟ್ಕೋಬೇಕು, ಹಾರ್ಡ್ ಕಾಪಿ. ಹಾಗೇನೆ ಬ್ಯಾಂಕ್ನಲ್ಲಿ ಫೀಸ್ ಕಟ್ಟಿದ್ಮೇಲೆ ಚಲನ್ ಕೊಡ್ತಾರಲ್ಲ, ಅದರಲ್ಲಿ ಕ್ಯಾಂಡಿಡೇಟ್ ಕಾಪಿನೂ ಜೋಪಾನವಾಗಿಟ್ಕೋಬೇಕು. ಇದನ್ನ KEAಗೆ ಕಳಿಸ್ಬೇಕಾಗಿಲ್ಲ, ಆದರೆ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಬೇಕೇ ಬೇಕು. ಆಮೇಲೆ ರಿಸರ್ವೇಷನ್ ಬೇಕು ಅನ್ನೋರು, ಅಂದ್ರೆ SC, ST, ಕ್ಯಾಟಗರಿ 1, 2A, 2B, 3A, 3B, PWD ಇವರೆಲ್ಲ ಅವರ ಜಾತಿ ಆದಾಯ ಪ್ರಮಾಣಪತ್ರ ಅಥವಾ ಅಂಗವೈಕಲ್ಯ ಸರ್ಟಿಫಿಕೇಟ್ನ RD ನಂಬರ್ ಇರುತ್ತಲ್ಲ, ಅದನ್ನ ಅಪ್ಲಿಕೇಶನಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಬೇಕು. ಆ ಸರ್ಟಿಫಿಕೇಟ್ಗಳು ವ್ಯಾಲಿಡ್ ಇರಬೇಕು. ಕೊನೆಗೆ ಎಲ್ಲರೂ ಒಂದು ವಿಷಯ ನೆನ್ಪಿಟ್ಕೋಬೇಕು, ನೀವು ಅಪ್ಲಿಕೇಶನ್ನಲ್ಲಿ ಕೊಡೋ ಎಲ್ಲ ಮಾಹಿತಿನೂ ಸದ್ಯಕ್ಕೆ ಪ್ರೊವಿಷನಲ್. KEA ಬರೀ ಎಕ್ಸಾಮ್ ನಡೆಸೋ ಏಜೆನ್ಸಿ. ನೀವು ಕೆಸೆಟ್ ಪಾಸ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಆಗ ಒರಿಜಿನಲ್ಸ್ ಎಲ್ಲ ತೋರಿಸ್ಬೇಕು. ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ಅಥವಾ ಅರ್ಹತೆ ಇಲ್ಲ ಅಂತ ಗೊತ್ತಾದ್ರೆ ನಿಮ್ಮ ಕ್ಯಾಂಡಿಡೇಚರ್ ಯಾವುದೇ ಸ್ಟೇಜ್ನಲ್ಲಾದರೂ ಕ್ಯಾನ್ಸಲ್ ಆಗ್ಬೋದು. ಸೊ ಬಹಳ ಜಾಗರೂಕತೆಯಿಂದ ಪ್ರಾಮಾಣಿಕವಾಗಿ ಅಪ್ಲಿಕೇಶನ್ ತುಂಬಬೇಕು. ತುಂಬಾ ಧನ್ಯವಾದಗಳು. KSET 2025 ನೋಟಿಫಿಕೇಶನ್ ಬಗ್ಗೆ ಬಹುತೇಕ ಎಲ್ಲ ಮುಖ್ಯ ಅಂಶಗಳನ್ನ ತುಂಬಾ ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಡೇಟ್ಸ್, ಕ್ವಾಲಿಫಿಕೇಷನ್, ಎಕ್ಸಾಮ್ ಪ್ಯಾಟರ್ನ್, 6% ರೂಲ್, ಫೀಸ್, ಸೆಂಟರ್ಸ್, ಅಪ್ಲಿಕೇಶನ್ ಪ್ರಾಸೆಸ್ ಎಲ್ಲಾನೂ ಕವರ್ ಮಾಡಿದ್ದೀವಿ. ಇದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು ಅನ್ಕೊಂಡಿರೋರ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಟಿದೆ ಅನ್ಕೊಳ್ತೀನಿ. ಹೌದು, ಖಂಡಿತ. ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾದ ಏನಂದ್ರೆ, KSET ಅನ್ನೋದು ಒಂದು ಎಲಿಜಿಬಿಲಿಟಿ ಟೆಸ್ಟ್ ಅಷ್ಟೇ. ಇದರಲ್ಲಿ ಪಾಸ್ ಆದ ತಕ್ಷಣ ಜಾಬ್ ಸಿಗಲ್ಲ. ಇದು ಪಾಸ್ ಆದ್ಮೇಲೆ ಯೂನಿವರ್ಸಿಟಿಗಳು ಅಥವಾ ಕಾಲೇಜ್ಗಳು ಕಾಲ್ಫಾರ್ಮ್ ಮಾಡಿದಾಗ ಆ ಹುದ್ದೆಗಳಿಗೂ ಸಪರೇಟಾಗಿ ಅಪ್ಲೈ ಮಾಡಬೇಕು. ಸೊ ಮೊದಲು ನೋಟಿಫಿಕೇಶನ್ ನೀಟಾಗಿ ಓದಿ, ಎಲ್ಲ ಅರ್ಥ ಮಾಡಿಕೊಂಡು ಕೇರ್ಫುಲ್ ಆಗಿ ಅಪ್ಲೈ ಮಾಡಿ, ಆಮೇಲೆ ಚೆನ್ನಾಗಿ ಪ್ರಿಪೇರ್ ಆಗಿ. ಜ್ಞಾನವನ್ನ ಸರಿಯಾಗಿ ಅನ್ವಯಿಸಿದಾಗಲೇ ಅದಕ್ಕೆ ಬೆಲೆ. ಹೌದು, 100ಕ್ಕೆ 100 ಸತ್ಯ. ಹೆಚ್ಚಿನ ಡೀಟೇಲ್ಸ್ ಬೇಕಾದ್ರೆ ಅಥವಾ ಏನಾದ್ರೂ ಡೌಟ್ಸ್ ಇದ್ರೆ ಯಾವಾಗ್ಲೂ KEA ಅಧಿಕೃತ ವೆಬ್ಸೈಟ್ https://ces.online.karnataka.gov.in
KEA ನೋಡಿ ಅಥವಾ ನೋಟಿಫಿಕೇಷನ್ ಅಲ್ಲಿ ಕೊಟ್ಟಿರೋ ಹೆಲ್ಪ್ಲೈನ್ ನಂಬರ್ 08023460460 ಅಥವಾ ಇಮೇಲ್ kset2025kea@gmail.comಗೂ ಕಾಂಟ್ಯಾಕ್ಟ್ ಮಾಡಬಹುದು. ಸರಿ. ಕೊನೆಗೆ ನಮ್ಮ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ. ಇದು ನಿಜವಾಗ್ಲೂ ಒಂದು ಮುಖ್ಯವಾದ ಪ್ರಶ್ನೆನ ಹುಟ್ಟಾಕತ್ತೆ. ಈ ಕೆಸೆಟ್ ಪರೀಕ್ಷೆಯಲ್ಲಿ ಬರೀ ಪಾಸ್ ಆಗೋದು ಅಂದ್ರೆ ಎಲಿಜಿಬಿಲಿಟಿ ತಗೊಳ್ಳೋದು ಅಷ್ಟೇ ಮುಖ್ಯನಾ? ಅಥವಾ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಸಬ್ಜೆಕ್ಟ್ನಲ್ಲಿ ಆಳವಾದ ಜ್ಞಾನ, ಪಾಂಡಿತ್ಯ ಗಳಿಸಿ ಮುಂದೆ ನೀವು ಮಾಡ್ಬೋರ ಟೀಚಿಂಗ್ ಪ್ರೊಫೆಷನ್ಗೆ ಬೇಕಾದ ಸ್ಕಿಲ್ಸ್ ಜೊತೆ ರೆಡಿಯಾಗೋದು ಮುಖ್ಯನಾ? ಯೋಚನೆ ಮಾಡಿ. ಕೆಸೆಟ್ ಅನ್ನೋದು ಗುರಿಯಲ್ಲ, ಗುರಿ ತಲುಪುವ ದಾರಿಯಲ್ಲಿ ಒಂದು ಮೈಲಿಗಲ್ಲು ಅಷ್ಟೇ. ನಿಜವಾದ ತಯಾರಿ ಇರೋದು ನಿಮ್ಮ ಸಬ್ಜೆಕ್ಟ್ ನಾಲೆಜ್ ಮತ್ತೆ ಟೀಚಿಂಗ್ ಸ್ಕಿಲ್ಸ್ ಬೆಳೆಸ್ಕೊಳ್ಳೋದ್ರಲ್ಲಿ. ಆ ಕಡೆ ಗಮನ ಇರಲಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ವಿವರವಾದ ಚರ್ಚೆ ಎಲ್ಲರಿಗೂ ಉಪಯೋಗ ಆಗಿದೆ ಅಂತ ನಂಬ್ತೀನಿ. ನಿಮ್ಮೆಲ್ಲರ ತಯಾರಿಗೆ ಆಲ್ ದಿ ಬೆಸ್ಟ್. ಮುಂದಿನ ಸಲ ಮತ್ತೊಂದು ವಿಷಯದ ಆಳ ಕೇಳಿಯೋಣ. ನಮಸ್ಕಾರ. ನಮಸ್ಕಾರ.